ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತು ವ್ಲಾಗ್ ಏನಪ್ಪ ಅಂದರೆ ಆ್ಯಕ್ಚುಲಿ ಟ್ರಕ್ ವ್ಲಾಗು. ಇವಾಗ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಇಲ್ಲಿಂದ ಲೋಡ್ ಆಗುತ್ತೆ. ಇಲ್ಲಿಂದ ಅಂದರೆ ಕೋಲಾರಿಂದ ತರಕಾರಿ ತುಂಬಿಕೊಂಡು ವೈಜಾಗ್ ಹೋಗ್ತೀವಿ. ಮಧ್ಯದಲ್ಲಿ ಇನ್ನೊಬ್ಬರು ಬರ್ತಾರೆ. ಅವ್ರು ಯಾರಂದರೆ AR ಟ್ರಕ್ ವ್ಲಾಗ್ಸು ಅಜಯ್ ಬ್ರೋ ಅವರು ಬರ್ತಾರಂತೆ. ಅವರು ಲೋಡ್ ಮಾಡ್ತವ್ರೆ ಅವ್ರ ಗಾಡಿಗೆ. ಸೊ ಅವ್ರ ಗಾಡಿಗೆ ಮೆಣಸಿನ್ಕಾಯಿ ತುಂಬಿಕೊಂಡು ಬರ್ತಾರಂತೆ. ನಾವು ಇಲ್ಲಿಂದ ತರಕಾರಿ ತುಂಬಿಕೊಂಡು ಹೋಗಬೇಕು. ಸೊ ಅವರು ಮಧ್ಯದಲ್ಲಿ ಬರ್ತಾರಂತೆ. ಸೊ ಮೆಸೇಜ್ ಮಾಡಿದ್ದೀನಿ, ನೋಡೋಣ. ಇವಾಗ 9:30 ಆಗ್ತಾಯಿದೆ ಬೆಳಗ್ಗೆ. ಸೊ ಸಾಯಂಕಾಲ ಆಗ್ಬೋದು. ನಮ್ಮ ಗಾಡಿನ ಇಲ್ಲೇ ಸೈಡಿಗೆ ನಿಲ್ಲಿಸಿದ್ದೀನಿ, ಯಾಕಂದರೆ ಬಿಸಿಲು ಜಾಸ್ತಿ ಐತೆ, ಅದಕ್ಕೆ ಸೈಡ್ ನಿಲ್ಲಿಸಿದ್ದೀನಿ ಗಾಡಿ. ಇಲ್ಲಿ ಕೋಸು ಕಟಿಂಗ್ ನಡೀತಾ ಐತೆ ನೋಡಿ. ಕಟಿಂಗು ಕಂಪ್ಲೀಟ್ ಆಯಿತು, ಲೋಡಿಂಗ್ ಮಾಡ್ತಾರೆ. ನಾನು ಫ್ರಂಟ್ ಭಾಗ ತೋರಿಸಿದ್ದೀನಿ ನಮ್ಮ ಗಾಡಿನ. ಇದು ಐಚರು ಪ್ರೋ 3015 XP ಇದು ನೋಡಿ. MNV ನೇಮ್ ಬೋರ್ಡು, ಆಂಧ್ರ ಗಾಡಿ ಇದು. ಇವಾಗ ಟೈಮ್ ಬಂದ್ಬಿಟ್ಟು 12:30. ಸೊ ಲೋಡಿಂಗ್ ಮಾಡ್ತೀವಿ ಬಾಪ್ಪ ಅಂತ ಹೇಳಿದರು, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿಂದ 30 ಚೀಲ ಹಾಕ್ಕೊಂಡು ಬೇರೆ ಕಡೆ ಹೋಗ್ಬೇಕಂತೆ. ಆಲ್ರೆಡಿ ಹಿಂದ್ಗಡೆ ಲೋಡ್ ಮಾಡ್ತಾವ್ರೆ, ಅದನ್ನು ತೋರಿಸ್ತೀನಿ ನೋಡಿ. ಮಿರರಲ್ಲಿ ತೋರಿಸ್ತೀನಿ, ಸೈಡ್ ಮಿರರಲ್ಲಿ. ಇವಾಗ ತೊಗೊಂಡು ಬರ್ತಾಯಿದ್ದಾರೆ ನೋಡಿ. ಇಲ್ಲಿಂದ ಲೋಡ್ ಮಾಡಿಸ್ಕೊಂಡು ಬೇರೆ ಕಡೆ ಹೋಗಬೇಕು. ಅಲ್ಲಿ 30 ಚೀಲ ಲೋಡ್ ಮಾಡಿಕೊಂಡು ಇನ್ನೊಂದು ಪಾಯಿಂಟ್ಗೆ ಬಂದಿದ್ದೀವಿ. ಇವಾಗ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ಹಾಕ್ತಾವ್ರೆ ಗಾಡಿಗೆ. ಸೊ ಬುಲೋರೆಯಿಂದ ಐಚರ್ಗೆ ಶಿಫ್ಟ್ ಮಾಡ್ತಾವ್ರೆ. ಜಾಸ್ತಿ ಲೇಟ್ ಆಗಿದೆ, ಅದಕ್ಕೆ ನಾವೇ ಇಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಕೋಲಾರ ಹತ್ರ ಲೋಡಿಂಗ್ ಮಾಡಬೇಕಾಗಿತ್ತು. ಇವಾಗ ಬಂದ್ಬಿಟ್ಟು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇದ್ದೀವಿ. ಇದು ಹೋಂಡಾ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಹತ್ರ. ಸೊ ಇನ್ನೇನು ಇದು ಕಂಪ್ಲೀಟ್ ಆಗಿದೆ. ಮತ್ತು ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕಂತೆ. ಜಾಸ್ತಿ ಲೇಟ್ ಆಗಿದೆ ಇವತ್ತು, ಯಾಕೋ ಗೊತ್ತಾಗ್ತಾ ಇಲ್ಲ. ನರಸಾಪುರ ಹತ್ರ ಕ್ಯಾಪ್ಸಿಕಮ್ಮು ಅರ್ಧ ಗಾಡಿ ಲೋಡ್ ಮಾಡಿಕೊಂಡು ಮತ್ತು ಇನ್ನೊಂದು ಪಾಯಿಂಟ್ಗೆ ಬಂದಿದ್ವಿ. ಇದು ಬಂದ್ಬಿಟ್ಟು ಗೌಡೌನು. ಈ ಗೌಡೌನು ಯಾಕಪ್ಪ ಅಂದರೆ ಮಳೆ ಬಂದಿದ್ದಾಗ ಇದ್ರ ಕೆಳಗಡೆ ಲೋಡಿಂಗ್ ಮಾಡ್ತಾರೆ. ಸೊ ಆಲ್ರೆಡಿ ಒಂದು 3 ಗಾಡಿ ಲೋಡ್ ಆಗಿದ್ದಾವೆ. ಒಂದು ಗಾಡಿ ಕಲ್ಕತ್ತಾ ಹೋಗುತ್ತೆ, ಇನ್ನೊಂದು ಗಾಡಿ ಒರಿಸ್ಸಾ ಹೋಗುತ್ತೆ ಐಚರು, ಇನ್ನೊಂದು ಅಸ್ಸಾಂ ಹೋಗುತ್ತೆ ಅಂತೆ. ಸೊ ನಮ್ಮ ಗಾಡಿ ವೈಜಾಗು. ಆಲ್ರೆಡಿ ನಮ್ಮದು ಲೋಡಿಂಗ್ ಕಂಪ್ಲೀಟ್ ಆಯಿತು. ಇನ್ನೇನು 20 ಚೀಲ ಹಾಕ್ಕೊಂಡು ಕಾಲಿಫ್ಲವರು ಹೋಗಬೇಕು. ನೋಡೋಣ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ಬರಬೇಕಂತೆ 20 ಚೀಲ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಟಾರ್ಪಲ್ ಹಗ್ಗ ಹಾಕ್ಕೊಂಡು ಐಚರು ಸರ್ವಿಸ್ ಸೆಂಟ್ರ್ ಹತ್ರ ಬಂದಿದ್ದೀನಿ. ಇದು ಕೋಲಾರು. ಒಂದು ಡೆಫ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ನಮ್ಮ ಗಾಡಿ ಆ ಕಡೆ ನಿಲ್ಲಿಸಿ ಈ ಕಡೆ ಬಂದಿದ್ದೀನಿ. ಸೊ ಒಂದು ಡೆಫು ಬಕೆಟ್ ತೊಗೊಂಡಿದ್ರೆ ಏನು ಟೆನ್ಷನ್ ಇರಲ್ಲ, ಅದಕ್ಕೆ ತಗೊಂಡು ಹೋಗ್ತಾಯಿದ್ದೀನಿ. ಇವಾಗ ಆಲ್ರೆಡಿ 2 ಲೆವೆಲ್ಸ್ ಕಂಪ್ಲೀಟ್ ಆಗಿದೆ. ಅದು ಒಂದು ಬಂದ್ಬಿಟ್ಟು ಲೋಡಿಂಗ್ ಕಂಪ್ಲೀಟ್ ಆಯಿತು. ಇನ್ನೊಂದು ಡೆಫ್ ತೊಗೊಂಡಿದ್ದೀವಿ. 3ನೇದು ಡೀಸೆಲ್ ಹಾಕ್ಸ್ಬೇಕು. 4ನೇದು ಫಾಸ್ಟಾಗಿ ದುಡ್ಡು ಹಾಕಬೇಕು. ಮತ್ತು ಇನ್ನೊಂದು ಏನಂದರೆ ಡೆಫ್ ತೊಗೊಂಡಿದ್ದೀವಲ್ಲ, ಅದು ಫುಲ್ ಮಾಡ್ಕೋಬೇಕು. ಇವಾಗ ಡಿನ್ನರ್ಗೆ ಗಾಡಿ ನಿಲ್ಲಿಸ್ತೀವಿ, ಆವಾಗ ಹಾಕ್ಸ್ಕೋಬೇಕು ಡೆಫ್ನ. ಡೀಸೆಲ್ ಹಾಕ್ಸೋಣ ಅಂತ ಮುಲ್ಬಾಗಲ್ ಬಂಕ್ ಹತ್ರ ಬಂದಿದ್ದೀನಿ. ಇವಾಗ ನೋಡಿ, ನಮ್ಮದು ಡೀಸೆಲ್ ರೆಡ್ ಪಾಯಿಂಟಲ್ಲೈತೆ, ಇಲ್ಲಿ ಖಾಲಿ ಇಲ್ಲ. ಮುಂದಕ್ಕೆ ಹೋಗೋಣ ಅಂದರೆ ಇದು ಬಾರ್ಡ್ರು. ಆಂಧ್ರದಲ್ಲಿ ಜಾಸ್ತಿ ಇರುತ್ತೆ. ಒಂದು ಲೀಟ್ರು 9-8 ರೂಪಾಯಿ ಐತೆ. ಅದಕ್ಕೆ ಇಲ್ಲೇ ಫುಲ್ ಮಾಡಿಸ್ಕೊಂಡು ಹೋಗೋಣ ಅಂತ ಇಲ್ಲೇ ಇದ್ದೀವಿ. ಸೊ ಒಂದು 10 ನಿಮಿಷ ಅಷ್ಟೇ ಫುಲ್ ಮಾಡಿಕೊಂಡು ಇಲ್ಲಿಂದ ಫೈನಲಿ ಡೀಸೆಲ್ ಹಾಕ್ಸ್ತಾಯಿದ್ದೀನಿ. ಇಲ್ಲಿ ಡೀಸೆಲ್ ರೇಟ್ ಬಂದ್ಬಿಟ್ಟು 88 ರೂಪಾಯಿ 14 ಪೈಸೆ ಐತೆ. ಡೆನ್ಸಿಟಿ ಬಂದ್ಬಿಟ್ಟು 832, ಅದು ಡೆನ್ಸಿಟಿ ಚೆನ್ನಾಗಿದೆ. ಸೊ ಹಾಗೆ ಟೈರು ಒಳಗಡೆ ಕಲ್ಲು ತೆಗಿಯೋಣ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಇಲ್ಲೇ ಚೆಕ್ ಮಾಡಿಕೊಂಡು ಹೋಗಿದ್ರೆ ಟೈಮ್ ಅಡ್ಜಸ್ಟ್ ಆಗುತ್ತೆ ಅಂತ, ಅದಕ್ಕೆ ಚೆಕ್ ಮಾಡ್ತಾಯಿದ್ದೀನಿ. ಡೀಸೆಲ್ ಫುಲ್ ಮಾಡಿಸಿದ್ದಾಯಿತು. ನಾನು ನೋಡಿ ಟೋಟಲ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಫುಲ್ ಟ್ಯಾಂಕು 16,000 ಗುರು. ಟೋಟಲು 181 ಲೀಟರ್ಸು. ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 190 ಲೀಟರ್ಸು. ಇಲ್ಲಿಂದ ಬೇಗ ಹೊರಡಬೇಕು, ಯಾಕಂದರೆ ಜಾಸ್ತಿ ಲೇಟಾಗಿದೆ. ಯಾಕಂದರೆ ಇದು ವೆಸ್ಟ್ ಬೆಂಗಾಲು ಲಾರಿ ಇದೆ ಅಲ್ವಾ, ಅದು ಅಡ್ಡ ಹಾಕಿದ್ರು ನಮ್ಮ ಗಾಡಿಗೆ. ಯಾಕಂದರೆ ಲೋಕಲ್ ಅವರು ಬರ್ತಾವ್ರಂತೆ, ಅವರೇ ಹಾಕ್ಸ್ಕೊಂಡು ಡೀಸೆಲ್ ಹೋಗ್ತಾವ್ರಂತೆ, ಇವ್ರಿಗೆ ಹಾಕ್ಸ್ತಾ ಇಲ್ಲ ಅಂತೆ. ಅದು ತರಕಾರಿ ಗಾಡಿ, ಆ್ಯಕ್ಚುಲಿ ಅಸ್ಸಾಂ ಹೋಗುತ್ತೆ ಅಂತೆ. ಜಾಸ್ತಿ ಲೇಟ್ ಮಾಡೋವ್ರೆ ಅವ್ರಿಗೆ. ನನಗೆ ಇಲ್ಲೇ 40 ನಿಮಿಷ ಆಗಿದೆ, ಜಾಸ್ತಿ ಲೇಟ್ ಆಗಿದೆ. ಯಾಕಂದರೆ ಇದು ಟೈಮಿಂಗ್ ಮಾಲು, ತರಕಾರಿ ಅಂದ್ರೇ ಟೈಮಿಂಗು, ಅದಕ್ಕೆ ಬೇಗ ಇಲ್ಲಿಂದ ಹೊರಡಬೇಕು. ಊಟ ಮಾಡೋಣ ಅಂತ ಬಂಗಾರಪಾಳ್ಯಂ ಹತ್ರ ಗಾಡಿ ನಿಲ್ಲಿಸಿದ್ದೀನಿ.
ಸೊ ಇಲ್ಲಿಂದ ಊಟ ಮಾಡಿಕೊಂಡು ಡೈರೆಕ್ಟ್ ಸೀದಾ ಹೋಗ್ತಾ ಇರಬೇಕು. ಇವಾಗ ಇವರು ನಮ್ಮ ಫ್ರೆಂಡು ಶೇಖರಣ್ಣ, ಸೊ ಸೇಮ್ ನಮ್ಮ ಫ್ರೆಂಡ್ ಥರನೇ ಇವರು ಬರ್ತಾರೆ ನನ್ನ ಜೊತೆ. ಅವರು ಬ್ಲಾಗರು, ವೀಡಿಯೋಸ್ ಮಾಡ್ತಾರೆ ಅವರು. ಇವರು ಆ್ಯಕ್ಚುಲಿ ಬಿಸ್ನೆಸ್ ಮ್ಯಾನು, ಇವ್ರಿಗೆ ಲಾರಿ ಬಗ್ಗೆ ಏನೂ ಗೊತ್ತಿಲ್ಲ. ಅದಕ್ಕೆ ನಾನು ಒಂದು ಟ್ರಿಪ್ಪು ಬರ್ತೀನಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಜೊತೆ. ಇವಾಗ ಈ ಟ್ರಿಪ್ಪೆಲ್ಲ ನನ್ನ ಜೊತೆನೇ ಇರ್ತಾರೆ ಇವರು ಶೇಖರಣ್ಣವರು. ಸೊ ಇಲ್ಲಿ ಡಿನ್ನರ್ ಮಾಡಿಕೊಂಡು ಸೀದಾ ಹೋಗಬೇಕು. ಜಾಸ್ತಿ ಲೇಟಾಗಿದೆ, ಆಲ್ರೆಡಿ ಡೆಫ್ ಹಾಕ್ಕೊಂಡಿದ್ದೀವಿ. ಇವ್ರಿಗೆ ಆರ್ಡ್ರ್ ಮಾಡಿ 1 ಗಂಟೆ ಆಗಿದೆ, ಇನ್ನೂ ಕೊಡ್ತಾ ಇಲ್ಲ. ಸೊ ಪ್ಲೇಸ್ ಚೆನ್ನಾಗಿದೆ ಅಂತ ನಿಲ್ಸಿದ್ದೀನಿ ಅಷ್ಟೇ. ಅಜಯ್ ಬ್ರೋ ಅವ್ರಿಗೂ ಮೆಸೇಜ್ ಮಾಡಿದ್ದೀನಿ, ಅವ್ರದ್ದು ಲೋಡ್ ಕಂಪ್ಲೀಟ್ ಮಾಡಿಕೊಂಡು ಅವರು ಅಲ್ಲಿಂದ ಬಿಟ್ಟಿದ್ದಾರಂತೆ. ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಪೂರ್ತಿ ನೈಟ್ ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ. ಅದಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟು ಸುಸುಕ್ಕೆ ಹೋಗೋಣ ಅಂತ ಗಾಡಿ ನಿಲ್ಲಿಸ್ಬಿಟ್ಟು ಸನ್ರೈಸ್ ಪಾಯಿಂಟ್ ನೋಡ್ತಾ ಇದ್ದೀನಿ. ಸೊ ಈ ಥರ ನಮ್ಮ ಟ್ರಕ್ ಡ್ರೈವರ್ಗಳು ಒಳ್ಳೆ ಸನ್ರೈಸ್ ಪಾಯಿಂಟ್ಗಳು ನೋಡ್ತಾ ಹೋಗ್ತಾ ಇರ್ತೀವಿ. ಇವಾಗ ವೆದರ್ ಚೆನ್ನಾಗೈತೆ, ಮಧ್ಯಾಹ್ನ ಜಾಸ್ತಿ ಬಿಸಿಲಿರುತ್ತೆ. ನೋಡಬೇಕು, ಈ ಕಡೆ ಜಾಸ್ತಿ ಬಿಸಿಲಿರುತ್ತೆ. ಅಲ್ಲಿಂದ 10 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಈ ಕಡೆ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಐತೆ, ಎಲ್ಲ ಪ್ಯಾಚ್ ಹಾಕ್ತವ್ರೆ. ಸೊ ನೋಡ್ಕೊಂಡು ಹೋಗಬೇಕು, ಯಾಕಂದರೆ ಮಳೆ ಬಂದಿದ್ದಲ್ಲ, ಬ್ರೇಕು ಚೆನ್ನಾಗಿ ಬರಲ್ಲ. ಇವಾಗೇನು ಚೆನ್ನಾಗೈತೆ ರೋಡು, ಪರವಾಗಿಲ್ಲ ಹೋಗ್ಬೋದು. ಬಟ್ ಏನಂದರೆ ನೋಡ್ಕೊಂಡು ಹೋಗ್ಬೇಕು, ಯಾಕಂದರೆ ಇಲ್ಲಿ ನೋಡಿ ಬೋರ್ಡ್ ಎಲ್ಲ ಗುದ್ಕೊಂಡು ಹೋಗಿದ್ರು ಗುರು ಯಾರೋ. ಟಿಫನ್ ಮಾಡೋಣ ಅಂತ ಒಂದು 50 ಕಿಲೋಮೀಟ್ರಿಂದ ಹುಡ್ಕೊಂಡು ಬರ್ತಾಯಿದ್ವಿ ಹೋಟೆಲು. ಹೈವೇ ಮೇಲೆ ಯಾವುದು ಸಿಗ್ತಾಯಿಲ್ಲ. ಕೊನೆಗೆ ಅಲ್ಲಿ ಬ್ರಿಡ್ಜ್ ಕೆಳಗಡೆ ಒಂದು ಹೋಟೆಲ್ ಸಿಕ್ತು, ಅಲ್ಲಿ ಒಂದು ದೋಸೆ ತಿನ್ಕೊಂಡು ಬಂದಿದ್ದೀವಿ. ಇವರು ಚಟ್ನಿಗೆ ಗುಂಟೂರು ಮೆಣಸಿನ್ಕಾಯಿ ಹಾಕೋರೆ, ಜಾಸ್ತಿ ಖಾರ ಐತೆ, ಅದಕ್ಕೆ ಜಾಸ್ತಿ ಏನೂ ತಿಂದಿಲ್ಲ. ಇಲ್ಲಿಂದ ಹೋಗೋಣ, ಜಾಸ್ತಿ ಲೇಟ್ ಆಗಿದೆ. ಸೊ ಬಿಸಿಲು ಜಾಸ್ತಿ ಇದೆ. ಇಲ್ಲಿ ಬ್ರಿಡ್ಜ್ ಕೆಳಗಡೆ ಒಬ್ಬರು ಪೊಲೀಸವರು ಕೂತಿದ್ದಾರೆ. ಸೊ ಅವರು ಫೈನ್ ಏನಾದರೂ ಹಾಕಿದರೆ ಗೊತ್ತಿರಲ್ಲ, ನೋಡಬೇಕು, ಚೆಕ್ ಮಾಡಬೇಕು ಫೈನ್ ಏನಾದರೂ ಹಾಕಿದ್ರೆ ಅಂತ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾಯಿನಿ. ನೆಕ್ಸ್ಟ್ ವ್ಲಾಗಲ್ಲಿ ಅಜಯ್ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫಸ್ಟು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. Please whatever. Cause I don't give a fuck what you say. Yeah, I'ma do shit my way. So you can go kick rocks, I'ma stack bricks up, build what I want to make. Yo, I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay. Cause my messages are timeless, so they'll put them on display. Oh yeah, I rap